ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡೆಲ್ಟಾ ಟು ಸ್ಟಾರ್ ಕನ್ವರ್ಷನ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಡೆಲ್ಟಾ ಟು ಸ್ಟಾರ್ ಹೇಗೆ ಕನ್ವರ್ಟ್ ಮಾಡೋದು, ಸೊ ಡೆಲ್ಟಾ ರೀತಿ ನಮಗೆ ಕೊಟ್ಟಿದ್ದಾರೆ, ನಾವು ಸ್ಟಾರ್ ರೀತಿ ಕನ್ವರ್ಟ್ ಮಾಡಬೇಕು. ಸೊ ಹೇಗಿರುತ್ತೆ ಸ್ಟಾರ್, ಹೀಗೆ ಈ ಫಾರ್ಮ್ ಅಲ್ಲಿ ನಾನು ಕನ್ವರ್ಟ್ ಮಾಡಬೇಕು. ಸೊ ಏನ್ ಮಾಡ್ತೀನಿ, ಈ ಸ್ಟಾರ್ ನ ತಗೊಂಡೋಗ್ಬಿಟ್ಟು ಈ ಡೆಲ್ಟಾ ಒಳಗಡೆ ಇಡ್ತೀನಿ. ಸ್ಟಾರ್ ನ ತಗೊಂಡೋಗಿ ಡೆಲ್ಟಾ. ಸೊ ಇವಾಗ ಡೆಲ್ಟಾ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, 7.33 ಓಮ್, ನೆಕ್ಸ್ಟ್ ಏನು 11 ಓಮ್ ಮತ್ತೆ 22 ಓಮ್. ಏನ್ ಮಾಡಿದೆ, ಈ ಸ್ಟಾರ್ ನ ತಗೊಂಡು ಡೆಲ್ಟಾ ಒಳಗಡೆ ಹಾಕ್ತೆ. ಈಗ ನನಗೆ ಯಾವ್ಯಾವ್ದು ವ್ಯಾಲ್ಯೂ ಗೊತ್ತಿಲ್ಲ. ಇದು R1 ಅಂತ ತಗೊಳ್ಳೋಣ, ಇದು R2 ಮತ್ತೆ R3. ಈ ಮೂರನ್ನು ಕೂಡ ಕಂಡುಹಿಡಿದ್ರೆ ಏನಾಗುತ್ತೆ, ಡೆಲ್ಟಾ ಇಂದ ಸ್ಟಾರ್ ಕನ್ವರ್ಷನ್ ಆಗುತ್ತೆ. ಸೊ ಎರಡು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಎರಡನ್ನೂ ನೋಡಿದ್ರೆ ಪಕ್ಕ ಯಾವ ಕ್ವಶನ್ ಕೊಟ್ಟರು ನೀವು ಆರಾಮಾಗಿ ಮಾಡ್ಬೋದು. ಸೊ ಇವಾಗ ಫಸ್ಟ್ R1. ಸೊ R1 ವ್ಯಾಲ್ಯೂನ ಹೇಗೆ ಕಂಡುಹಿಡಿಯೋದು, R1 ಗೆ ಯಾವ್ಯಾವ್ದು ಪ್ಯಾರಲಲ್ ಇದೆ ನೋಡಿ. R1 ಗೆ 7.33 ಪ್ಯಾರಲಲ್ ಅಲ್ಲಿ ಇದೆ, 22 ಪ್ಯಾರಲಲ್ ಅಲ್ಲಿ ಇದೆ. ಸೊ ಏನ್ ಮಾಡಬೇಕು, 7.33 ಇಂಟು ಇನ್ನೊಂದು ಯಾವುದು, ಇನ್ನೊಂದು 22 ಪ್ಯಾರಲಲ್ ಆಗಿದೆ, ಇನ್ನೊಂದು 22 ಡಿವೈಡೆಡ್ ಬೈ. ಸೊ ಡಿವೈಡೆಡ್ ಬೈ ಮಾಡಬೇಕಾದ್ರೆ ಏನ್ ಮಾಡಬೇಕು, ಮೂರು ರೆಸಿಸ್ಟೆನ್ಸ್ ಗಳನ್ನು ಆಡ್ ಮಾಡಬೇಕು. 7.33 ಪ್ಲಸ್ 22 ಪ್ಲಸ್ 11. ಸೊ ಫೈನಲ್ ವ್ಯಾಲ್ಯೂ ಏನ್ ಬರುತ್ತೆ ನಮಗೆ, 7.33 ಇಂಟು 22 is equal to 161.26. ಸೊ ಇದೇನು ಬರುತ್ತೆ, 161.26 ಡಿವೈಡೆಡ್ ಬೈ 7.33 ಪ್ಲಸ್ 22 ಪ್ಲಸ್ 11 ವಿಚ್ ಇಸ್ ಈಕ್ವಲ್ ಟು 40.33. ಸೊ ಇದನ್ನ ಫೈನಲ್ ವ್ಯಾಲ್ಯೂ ಏನು ಬರುತ್ತೆ, 161.26 ಡಿವೈಡೆಡ್ ಬೈ 40.33. ಸೊ ಫೈನಲ್ ವ್ಯಾಲ್ಯೂ 3.99 ಓಮ್. ಯಾವುದಕ್ಕೆ, R1 ಗೆ. ನೆಕ್ಸ್ಟ್ R2 ಗೆ ನೋಡ್ತಾ ಹೋಗೋಣ. ಸೊ R2 ಗೂ ಕೂಡ ಸೇಮ್ ಅದೇ ಪ್ರೊಸೀಜರ್ ನ ಫಾಲೋ ಮಾಡಿ. R2 is equal to ಅದರ ಪ್ಯಾರಲಲ್ ಆಗಿರುವಂತದ್ದು ಯಾವುದು, 7.33 11. 7.33 ಇಂಟು 11 ಡಿವೈಡೆಡ್ ಬೈ ಎಲ್ಲ ರೆಸಿಸ್ಟೆನ್ಸ್ 7.33 ಪ್ಲಸ್ 11 ಪ್ಲಸ್ 22. 7.33 ಪ್ಲಸ್ 11 ಪ್ಲಸ್ 22 ವ್ಯಾಲ್ಯೂ ಗೊತ್ತಿದೆ, ಎಷ್ಟು, 40.33. ಸೊ ಇವಾಗ ಈ ವ್ಯಾಲ್ಯೂನ ನೋಡಬೇಕು. 7.33 ಇಂಟು 11, ಸೊ ಎಷ್ಟು, 80.63. ಈಗ 80.63 ಡಿವೈಡೆಡ್ ಬೈ 40.33. ಫೈನಲ್ ವ್ಯಾಲ್ಯೂ ಏನು ಬರುತ್ತೆ, 1.99 ಓಮ್. ಯಾವುದು, R2 ವ್ಯಾಲ್ಯೂ. ನೆಕ್ಸ್ಟ್ R3 ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು. ಸೊ R3 ವ್ಯಾಲ್ಯೂ, R3 ಗೆ ಪ್ಯಾರಲಲ್ ಆಗಿರುವಂತದ್ದು ಯಾವುದು, 22 ಓಮ್ 11 ಓಮ್. ಸೊ 22 ಇಂಟು 11 ಡಿವೈಡೆಡ್ ಬೈ, ಸೊ ಇದಷ್ಟನ್ನು ಆ್ಯಡ್ ಮಾಡಬೇಕಲ್ಲ. ಸೊ ಅಷ್ಟುದು ವ್ಯಾಲ್ಯೂ ಏನು, 40.33 ವಿಚ್ ಈಸ್ ಈಕ್ವಲ್ ಟು 22 ಇಂಟು 11 ವಿಚ್ ಈಸ್ ಈಕ್ವಲ್ ಟು 242 ಡಿವೈಡೆಡ್ ಬೈ 40.33 ಏನಾಗುತ್ತೆ, 40.33 6. ಸೊ 6 ಓಮ್. ಸೊ ನಮಗೆ R1 R2 R3 ವ್ಯಾಲ್ಯೂ ಗೊತ್ತಾಯಿತು. ಸೊ R1 ವ್ಯಾಲ್ಯೂ ಏನು, 3.99. ನೆಕ್ಸ್ಟ್ R2 ವ್ಯಾಲ್ಯೂ 1.99. ನೆಕ್ಸ್ಟ್ R3 ವ್ಯಾಲ್ಯೂ ಏನು, 6 ಓಮ್. ಸೊ ಇವಾಗ ಏನು ಮಾಡ್ಬೋದು, ಡೆಲ್ಟಾ ಇರುವಂಥದ್ದನ್ನು ಅಳಿಸ್ಬೋದು. ಸೊ ಡೆಲ್ಟಾ ಇರೋದನ್ನ ಅಳಿಸಿರೇನಾಯಿತು, ನಮಗೆ ಡೆಲ್ಟಾ ಇಂದ ಈಗ ಸ್ಟಾರ್ಗೆ ಕನ್ವರ್ಟ್ ಮಾಡಿದ್ದೀವಿ. ಇಷ್ಟೇ ಸಿಂಪಲ್. ಈಗ ಇನ್ನೊಂದು ಪ್ರಾಬ್ಲಮ್ ಅನ್ನು ಕೂಡ ಮಾಡೋಣ, ಅದೊಂಚೂರು ಡಿಫಿಕಲ್ಟ್ ಇರುತ್ತೆ. ಈಗ ಎರಡನೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸೊ ಎರಡನೇ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ನಿಮಗೆ ಡೆಲ್ಟಾ ಎಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಡೆಲ್ಟಾ ಇದೆ. ಸೊ ಏನ್ ಮಾಡಬೇಕು, ಸೊ ಇದರ ಮಧ್ಯೆ ಒಂದು ಸ್ಟಾರ್ ನ ಬರೀರಿ, ಸ್ಟಾರ್. ಸೊ ಇವಾಗ ಸ್ಟಾರ್ ಬರುತ್ತೆ. ಸೊ ಈ ವ್ಯಾಲ್ಯೂ ಏನಂತ ಕರಿತೀನಿ, ಸಣ್ಣದಾಗಿ ಬರೀತೀನಿ. ಸೊ R1 R2 R3. ಸೊ ಮೂರು ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ R1 ಅನ್ನ ಫಸ್ಟ್ ತಗೊಳ್ಳೋಣ. R1. ಸೊ R1 ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು, ಎರಡು ಪ್ಯಾರಲಲ್ ಇರೋದು. ಸೊ R1 ಇಲ್ಲಿದೆ, ಸೊ ಅದರ ಪ್ಯಾರಲಲ್ ಯಾವುದು, 6 ಮತ್ತೆ 6. ಸೊ 6 ಇಂಟು 6 ಡಿವೈಡೆಡ್ ಬೈ ಇನ್ನು ಉಳಿದಿರೋಂಥದ್ದು ಯಾವುದು, 6 6 6. ಸೊ 6 ಪ್ಲಸ್ 6 ಪ್ಲಸ್ 6. ಸೊ ಎಷ್ಟು, 6 6 36 ಡಿವೈಡೆಡ್ ಬೈ 6 ಪ್ಲಸ್ 6 ಪ್ಲಸ್ 6 ಈಸ್ 18. ಸೊ
ಸೊ 18 ones are 18 twos are, so 2 ohm. Next R2 is equal to R2 ವ್ಯಾಲ್ಯೂ ಎಲ್ಲಿದೆ, ಸೊ R2 ಇದು, ಸೊ R2 ನ ಪ್ಯಾರಲಲ್ ಇರುವಂತದ್ದು 6 ಮತ್ತೆ 6 ಎಲ್ಲದೂ ಕೂಡ ಸೇಮ್. 6 into 6 divided by 6 plus 6 plus 6 which is equal to same ಇದೇ ವ್ಯಾಲ್ಯೂ 2 ohm. ನೆಕ್ಸ್ಟ್ R3 ಕೂಡ ಸೇಮ್ ವ್ಯಾಲ್ಯೂ ಬರುತ್ತೆ, ಸೊ R3 ಕೂಡ 2 ohm ಬರುತ್ತೆ. ಸೊ ಇದಷ್ಟನ್ನು ಅಳಿಸ್ಬಿಟ್ಟು ನಾನು ಹೇಗೆ ಬರಿಬಹುದು, 6 ohm ಇಂದೆಲ್ಲ ಅಳಿಸ್ಬಿಡಿ, ಯಾಕೆ ನಾವು ಇವಾಗ ಟ್ರಾನ್ಸ್ಫಾರ್ಮ್ ಮಾಡಿ ಆಯ್ತು, ಡೆಲ್ಟಾ ಇಂದ ಸ್ಟಾರ್ಗೆ ಟ್ರಾನ್ಸ್ಫಾರ್ಮ್ ಮಾಡಿದ್ವಿ. ಈಗ ಈ ವ್ಯಾಲ್ಯೂ ಏನು R1, ನೆಕ್ಸ್ಟ್ ಇದು R2, ನೆಕ್ಸ್ಟ್ ಇದು R3. ಸೊ ಮೂರರದ್ದು ವ್ಯಾಲ್ಯೂ ಏನು 2 ohm, 2 ohm ಮತ್ತೆ 2 ohm. ಈಗ 5. ಸೊ ಇಲ್ಲಿವರೆಗೂ ಬಂದ ಒಂದು ಸ್ಟಾರ್ ಕನೆಕ್ಷನ್ ಅನ್ನು ತೆಗೆದಾಕಿದೀವಿ. ಸೊ ಇವಾಗ ಇಲ್ಲಿ ಸ್ಟಾರ್ ಮಾಡ್ಕೊಂಡ್ಬಿಟ್ಟು ಡೆಲ್ಟಾನ ತೆಗೆದಾಕಿದೀವಲ್ವಾ, ಸೊ ಡೆಲ್ಟಾನ ತೆಗೆದಾಕಾದ್ಮೇಲೆ ಸೊ ಇದನ್ನ ನಾನು ಇನ್ನೂ ಸಿಂಪ್ಲಿಫೈಡ್ ವರ್ಷನ್ ಆಗಿ ಹೇಗೆ ಬರೀಬಹುದು, ಸೊ ಇಲ್ಲಿಗೆ ನಾನು 2 ohm ಅಂತ ಬರೀಬಹುದು, 2 ohm. ನೆಕ್ಸ್ಟ್ ಇಲ್ಲೊಂದು 2 ohm, ಈ 2 ohm ನ ಇಲ್ಲಿಗೆ ಬರೀತೀನಿ. ನೆಕ್ಸ್ಟ್ ಇಲ್ಲಿ 10 ohm ಇತ್ತು, ಸೊ ಇಲ್ಲೊಂದು 2 ohm ಉಳ್ಕೊಳ್ಳುತ್ತೆ, ಏನು 2 ohm ಇಲ್ಲೊಂದು ಉಳ್ಕೊಳ್ಳುತ್ತೆ. ಈಗ ಸೀರೀಸ್ ಮತ್ತೆ ಪ್ಯಾರಲಲ್ ರೆಸಿಸ್ಟೆನ್ಸ್ ನ ನೋಡ್ತಾ ಹೋಗಿ. ಸೊ ಸೀರೀಸ್ ಅಲ್ಲಿ ಇದೆ 10 plus 4 is 14, 14 plus 8 ಅಂದ್ರೆ 22, 22 plus 2 is 24. ಸೊ ಇದು ಅಷ್ಟನ್ನು ಅಳಿಸ್ಬಿಟ್ಟು ನಾನು ಏನಂತ ಬರೀಬಹುದು, 24 ಅಂತ ಬರೀಬಹುದು, 24 ohm. ಸೊ ಇದು ಬಿ ಗೆ ಕನೆಕ್ಷನ್, ಇದು ಎ ಗೆ ಕನೆಕ್ಷನ್. ಈಗ ಮತ್ತೆಲ್ಲಾದ್ರೂ ಸೀರೀಸ್ ಇದೆಯಾ, ಇಲ್ಲಿ ಸೀರೀಸ್ ಇದೆ 6 plus 2, so 6 plus 2 is 8, so 8 ohm. Next 4 plus 4 is 8, 8 plus 8 is 16. ಸೊ ಇದು ಅಷ್ಟನ್ನು ತೆಗೆದುಬಿಟ್ಟು ಏನು ಮಾಡಬಹುದು, 16 ಅಂತ ಬರೀಬಹುದು ನಾನು, 16 ohm. ಈಗ 10 plus 2 ಎಷ್ಟಾಯ್ತು, 12 ohm. 10 plus 2 ಸೀರೀಸ್ ಅಲ್ಲಿ ಇದ್ರೆ ಡೈರೆಕ್ಟ್ ಅಡಿಷನ್ ಮಾಡಬೇಕು, ಸೊ 10 plus 2 is 12 ohm. ಈಗ ನೆಕ್ಸ್ಟ್ ನೋಡ್ತಾ ಬನ್ನಿ, 12 ಇದೆ, 24 ಇದೆ, ಹೇಗಿದೆ ಪ್ಯಾರಲಲ್. ಸೊ 24 into 12 divided by 12 plus 24. ಸೊ ಇವಾಗ ಏನಾಗುತ್ತೆ ವ್ಯಾಲ್ಯೂ, 12 plus 24 ಅಂದ್ರೆ 36. ನೆಕ್ಸ್ಟ್ 12 into 24, 12 into 24 ಅಂತಂದ್ರೆ 288. ಸೊ 288 divided by 36 ಅಂದ್ರೆ ಎಷ್ಟು ಬರುತ್ತೆ, 8. ಸೊ ಇವಾಗ ಇವೆರಡರ ಬದಲು ಏನು ಬರೀಬಹುದು, ನಾನು 8 ಅಂತ ಬರೀಬಹುದು. ಸೊ ಏನಂತ ಬರೀಬಹುದು, 8 ಅಂತ ಬರೀಬಹುದು. ಈಗ 8 ಮತ್ತೆ 8 ಸೀರೀಸ್ ಅಲ್ಲಿ ಇದೆ, ಸೊ ಸೀರೀಸ್ ಅಂದ್ರೆ ಡೈರೆಕ್ಟ್ ಅಡಿಷನ್ ಮಾಡಬಹುದು. ಸೊ 8 plus 8 is 16, ಸೊ 16 ohm ಆಯ್ತು. ಸೊ 16 ohm ಆಯ್ತು ಅಂತಂದ್ರೆ ಏನಾಯ್ತು, 16 ಮತ್ತೆ 16 ಪ್ಯಾರಲಲ್ ಆಗಿದೆ. ಸೊ ಪ್ಯಾರಲಲ್ ಆಗಿದ್ರೆ 16 into 16 divided by 16 plus 16 ಎಷ್ಟಾಯ್ತು, 16 plus 16 ಎಷ್ಟಾಗುತ್ತೆ, 32 ಆಗುತ್ತೆ. ಅದೇ 16 into 16 256. ಸೊ 256 divided by 32 ಅಂದ್ರೆ 256 divided by 32. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 8. ಸೊ ಇವೆರಡನ್ನ ತೆಗೆದುಬಿಟ್ಟು ನಾವು 8 ohm ಅಂತ ಬರೀಬಹುದು. ಸೊ 8 ohm. ಸೊ ಇದನ್ನು ಕೂಡ ನಾವು ಸ್ಟಾರ್ ಕನೆಕ್ಷನ್ ಅಂತಾನೆ ಕರಿತೀವಿ. ಸೊ ಏನ್ ಮಾಡಿದ್ವಿ, ಡೆಲ್ಟಾ ಕೊಟ್ಟಿದ್ರು ಅದನ್ನ ಸ್ಟಾರ್ ಆಗಿ ಕನ್ವರ್ಟ್ ಮಾಡಿದ್ವಿ. ಸೊ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.